ने लेखक से क्या कहा। ಈ ರೀತಿಯಾಗಿ ಇಲ್ಲಿ 4 ಮಾಡಲ್ ಕ್ವೆಶ್ಚನ್ ಪೇಪರ್ ಯಾಕೆ ಪ್ರಾಕ್ಟೀಸ್ ಮಾಡ್ಸ ಅಂತ ಹೇಳಿದ್ದಾರೆ ಅಂದ್ರೆ ಒಂದು 50 to 60% ಅದರಲ್ಲಿ ಬರ್ತವೆ. ಆದರ್ಶ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಣಾ ಕಾರ್ಯಾಗಾರ. ನೀರಾ ಮಾನ್ವೀಯ ಆದರ್ಶ ಶಾಲೆಯ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ವಿಷಯವಾರು ಪರೀಕ್ಷಾ ಫಲಿತಾಂಶ ಸುಧಾರಣಾ ಕಾರ್ಯಾಗಾರದಲ್ಲಿ ತಾಲೂಕಿನ ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಪ್ರೌಢಶಾಲಾ ಮುಖ್ಯ ಗುರುಗಳು ಮತ್ತು ವಿಷಯವಾರು ಶಿಕ್ಷಕರು ಅತಿಥಿ ಶಿಕ್ಷಕರು ಶನಿವಾರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ಮಿಷನ್ 40+ ಪುನಶ್ಚೇತನ ಕಾರ್ಯಾಗಾರದಲ್ಲಿ ಕನ್ನಡ, ಗಣಿತ, ಇಂಗ್ಲಿಷ, ಹಿಂದಿ, ಸಮಾಜ ವಿಜ್ಞಾನ 6 ವಿಷಯಗಳ ಕುರಿತು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಣಾ ಕಾರ್ಯಾಗಾರದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದ ಪೂರ್ವ ಸಿದ್ಧತೆ ಕುರಿತು ಕೊಠಡಿಗಳಲ್ಲಿ ಮಾಹಿತಿಯನ್ನ ತಿಳಿಸಿಕೊಡಲಾಯಿತು. ಅರಣ್ಯ ಸಂರಕ್ಷಣಾ ಕ್ರಮಗಳು ಕೂಡ ಮಿಷನ್ 40+ ನಲ್ಲಿ ಬಂದಿರೋ ಪ್ರಶ್ನೆ, ಮಕ್ಕಳು ಪ್ರಾಕ್ಟೀಸ್ ಮಾಡಿರೋ ಪ್ರಶ್ನೆ. ನಾವು ಅದನ್ನು ತುಂಬಾ ದೊಡ್ಡ ಸೆಂಟೆನ್ಸ್ ಗಳನ್ನ ಕಟ್ ಮಾಡಿ ಶಾರ್ಟ್ ಕಟ್ ಮಾಡಿ ನಿಮ್ಗೆ ನೋಡ್ತಾ ಇದ್ದೀವಿ. ಸೊ ಅದನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದನ್ನು ಯಾರಿಗೂ ನೋಡಿದ್ರೆ ಸ್ವಂತ ಬರೆಯೋ ತಾಕತ್ ಬರ್ಕೊಂಡಿದ್ದಾರೆ ಮಕ್ಕಳು. ಅಲ್ಲೇ ಒಂದು ಸಕ್ಸಸ್ ಆಗಿದ್ದಾರೆ. ಅದೇ 2 ಕ್ವಶನ್ ಅಲ್ಲಿ ಆಯ್ತು. ಇನ್ನೂ ಒಂದು ಕ್ವಶನ್ ಇದೆ, ಬ್ಯಾಂಕಿನ ಕ್ವಶನ್ ನೋಡ್ರಿ. ಬ್ಯಾಂಕಿನ ಅನುಕೂಲಗಳು, ಬ್ಯಾಂಕ್ ಖಾತೆಯನ್ನು ತೆರೆಯೋದ್ರಿಂದ ಅನುಕೂಲಗಳು ಬೇರೆ ಅಲ್ಲ, ಬ್ಯಾಂಕಿನ ಕಾರ್ಯಗಳು ಬೇರೆ ಆಗಲ್ಲ. ಬ್ಯಾಂಕ್ ತಾನು ಮಾಡೋದನ್ನ ಕಾರ್ಯ ಅನ್ಕೊಂಡ್ರೆ ನಾವು ಪಡೆಯೋದನ್ನ ಅನುಕೂಲ. ನಂತರ ಎಲ್ಲಾ ವಿಷಯಗಳ ಶಿಕ್ಷಕರನ್ನ ಒಟ್ಟಿಗೆ ಸೇರಿಸಿ ರಾಯಚೂರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಕೆಡಿ ಬಡಿಗೇರ್ ಮಾತನಾಡಿ, ತಾಲೂಕಿನ ಪ್ರತಿ ಶಾಲೆಯು 100ಕ್ಕೆ 100 ಫಲಿತಾಂಶ ಪಡೆಯುವ ಗುರಿ ಹೊಂದಿರಬೇಕು. ಕೇವಲ ತೇರ್ಗಡೆ ಮುಖ್ಯವಲ್ಲ, ವಿದ್ಯಾರ್ಥಿಗಳು ಪಡೆಯುವ ಅಂಕಗಳ ಗುಣಮಟ್ಟವು ಸುಧಾರಿಸಬೇಕು. ಸರ್ಕಾರಿ ಅನುದಾನಿತ ಮತ್ತು ಅನುದಾನಿತ ರಹಿತ ಶಾಲೆಯಿಂದ ಹಾಜರಾಗದ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ಜಾರಿ ಮಾಡುವಂತೆ ಸೂಚಿಸಿದರು. ಕಲಿಕೆಯಲ್ಲಿ ಹಿಂದುಳಿದಿರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂತಹ ವಿದ್ಯಾರ್ಥಿಗಳನ್ನು ಶಿಕ್ಷಕರು ವಿಷಯ ತರಬೇತಿ ನೀಡಿ ಅದನ್ನು ಸುಧಾರಿಸಲು ಕ್ರಮ ವಹಿಸಿ ಸರ್ಕಾರದ ಸುತ್ತೋಲೆಯ ಅಂಶಗಳನ್ನು ಪ್ರಾಕ್ಟೀಸ್ ಮಾಡಿಸಿ ಸರ್ಕಾರದ ಕಾರ್ಯಕ್ರಮಗಳಾದ 26 ಅಂಶಗಳು 40+ ಮಿಷನ್ ಅನುಸರಿಸಿ ಹಾಗೂ ನೀಲಿ ನಕ್ಷೆಯ ಪ್ರಕಾರ ಅಭ್ಯಾಸ ಮಾಡಿಸಿ ಸಾಧ್ಯವಾದಲ್ಲಿ ನಾವು ವಾಟ್ಸಪ್ ಗ್ರೂಪ್ ಮಾಡಿ ಪರೀಕ್ಷೆಗೆ ವಿವಿಧ ಸಹಕಾರಿ ಬೋಧನಾ ಅಂಶಗಳನ್ನು ಕೊಡುವ ಪ್ರಯತ್ನ ಮಾಡುತ್ತೇವೆ ಎಂದರು. 9:15-20-22 ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿ ಬ್ಲಾಕ್ಗಳಲ್ಲಿ ಇರಬೇಕು, ಸೀಲ್ ಮಾಡಬೇಕು. ಯಥಾವತ್ತಾಗಿ ವಾರ್ಷಿಕ ಪರೀಕ್ಷೆ ಯಾವ ರೀತಿ ನಡೀತಿದಲ್ಲ ಆ ರೀತಿಯಲ್ಲಿ 10:30ಕ್ಕೆ ಪರೀಕ್ಷೆ ಪ್ರಾರಂಭವಾಗ್ತದೆ. ನಂತರ 1:30 ಅಥವಾ 1 ಗಂಟೆ 45 ನಿಮಿಷ, 3 ಗಂಟೆ 15 ನಿಮಿಷ, 3 ಗಂಟೆ 2 ಗಂಟೆ 45 ನಿಮಿಷ ಐತಲ್ಲ ಆ ರೀತಿಯಲ್ಲಿ ಪರೀಕ್ಷೆ ಆಗ್ತದೆ. ಈ ಟೈಮ್ ಟೇಬಲ್ ಎಲ್ಲರಿಗೂ ಗೊತ್ತಿರಬೇಕು. ಮತ್ತು ಪರೀಕ್ಷೆ ನಡೆಯುವಾಗ ಯಾವುದೇ ಶಿಕ್ಷಕರು ಅನಾವಶ್ಯಕವಾಗಿ ರಜೆ ಹಾಕ್ಬಾರ್ದು. ಹೌದಾ? ನಿಮ್ಮ ರಜೆ ಹಾಕಕ್ಕೆ ಬರೋದಿಲ್ಲ, ಯಾಕಂದ್ರೆ ನನಗೂ ಬರುದಿಲ್ಲ, ಹಾಕ್ಬಾರ್ದು. ಪರೀಕ್ಷೆಯನ್ನು ಸುಸೂತ್ರವಾಗಿ ಮತ್ತು ಪಾವಿತ್ರ್ಯದ ದೃಷ್ಟಿಯಿಂದ ನಿಯಮಾನುಸಾರ ಪರೀಕ್ಷೆಯನ್ನ ಮಾಡತಕ್ಕಂಥ ಜವಾಬ್ದಾರಿ ಸಂಬಂಧಪಟ್ಟ ಶಾಲೆ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರು. ಯಾಕಂದ್ರೆ ನಿಮ್ಮ ಸ್ಕೂಲ್ ಲಾಗಿನಲ್ಲಿ ಬಂದಿರ್ತದ, ನೀವೇ ಪ್ರಿಂಟ್ ಮಾಡ್ತೀರಿ, ನೀವೇ ಬೋಧನೆ ಮಾಡಿದಿರಿ, ನೀವೇ ವ್ಯಾಲ್ಯೂಯೇಷನ್ ಮಾಡ್ತೀರಿ, ನೀವೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀರಿ. ಇಷ್ಟು ಅಧಿಕಾರ ಅವರಿಗೆ ಪರೀಕ್ಷೆಯಲ್ಲಿ ಮಾತ್ರ. ಅರ್ಥ ಆಯ್ತಾ? ನಂತರ ಚಂದ್ರಶೇಖರ್ ಭಂಡಾರಿ ಉಪನಿರ್ದೇಶಕರು ಅಭಿವೃದ್ಧಿ ಡಯೇಟ್ ಯರಮರಸ ಮಾತನಾಡಿ, ವಾರ್ಷಿಕ ಪರೀಕ್ಷೆಯಲ್ಲಿ ಮಕ್ಕಳು ಚೆನ್ನಾಗಿ ಬರೆಯುವಂತಾಗಲು ಶಿಕ್ಷಕರು ಪ್ರಯತ್ನಿಸಬೇಕು. ಫಲಿತಾಂಶ ಸುಧಾರಣೆ ಡಿಡಿಪಿಐ, ಡಯೇಟ್, ಬಿಒ ಮಾಡಬೇಕಾಗಿರುವ ಕೆಲಸ ಅಲ್ಲ, ಎಲ್ಲಾ ಶಿಕ್ಷಕರು ಮಾಡಬೇಕಾಗಿರುವ ಕೆಲಸ ಎಂದರು. ಪರೀಕ್ಷೆಗೆ ಇನ್ನು 54 ದಿನ ಮಾತ್ರ ಉಳಿದಿದೆ. ಇದರಲ್ಲಿ ನಿಮ್ಮ ಶ್ರಮ ಅಗತ್ಯವಿದೆ. ಮಕ್ಕಳ ಪ್ರಗತಿಯ ಬಗ್ಗೆ ಚರ್ಚಿಸಲು ನಿಯಮಿತವಾಗಿ ಪೋಷಕರ ಸಭೆ ಕರೆದು ಮನೆಯಲ್ಲಿ ವಿದ್ಯಾರ್ಥಿಗಳ ಓದಿಗೆ ಪೂರಕ ವಾತಾವರಣ ಇರುವಂತೆ ನೋಡಿಕೊಳ್ಳಲು ಅವರಿಗೆ ಮನವರಿಕೆ ಮಾಡಬೇಕು ಎಂದು ತಿಳಿಸಿದರು. ದೆನ್ ಅವರು ಒಂದು ಬೇಡಿಕೆ ಇಟ್ಟರೆ ರೆಸಿಡೆನ್ಸಿ ನಮ್ಮ ಈ ಒಂದು ಹಳ್ಳಿಯಲ್ಲಿ ಹುಡುಗಿಯರು ಜಾಸ್ತಿ ಜನ ಇದ್ದಾರೆ ಕಲಿಯುವವರು. ಇಲ್ಲಿ ಡಿಗ್ರಿ ಕಾಲೇಜ್ ಇಲ್ಲ, PUC ಆದಮೇಲೆ ಇಲ್ಲಿ ಹುಡುಗಿಯರು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಒಂದು ಡಿಗ್ರಿ ಕಾಲೇಜ್ ನಮ್ಗೆ ಅವಕಾಶ ಮಾಡಿಕೊಡಿ ಅಂದಾಗ ಅವರು ಒಂದೇ ಮಾತು ಹೇಳಿದ್ರು, ನೀನು 100% ಮಾಡಿಬಿಡು, ನಾನೇ ಬಂದು ಡಿಗ್ರಿ ಕಾಲೇಜ್ ಒಪ್ಪಿಗೆ ಮಾಡಿ ಹೇಗೆ ಅವ್ರ ಕನ್ಸರ್ನ್ ಏನಿದೆಪ್ಪ ಅಂದರೆ ರಿಸಲ್ಟ್ 100% ಆಗಬೇಕು ಅನ್ನೋದಿದೆ. ಅದಕ್ಕೆ ನೀವು ಕೂಡ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅದರಲ್ಲಿ ಎಷ್ಟು ನಿಧಾನವಾಗಿ ಈಗ ಮಕ್ಕಳಿದ್ದಾರೆ ಆ ಮಕ್ಕಳು ಕಡ್ಡಾಯವಾಗಿ ಪಾಸ್ ಆಗುವಂತ ರೀತಿಯಲ್ಲಿ
ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಒಂದು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಮಾನ್ವಿ ಇವರು ಮಾತನಾಡಿ, ಶಿಕ್ಷಣವು ಸಮಾಜದ ಬೆನ್ನೆಲುಬು, ಫಲಿತಾಂಶವು ವಿದ್ಯಾರ್ಥಿಗಳ ಭವಿಷ್ಯದ ದಾರಿಯನ್ನ ನಿರ್ಧರಿಸುತ್ತದೆ. ಹೀಗಾಗಿ ತಾಲೂಕಿನ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ಮುಖ್ಯ ಗುರುಗಳು ಕಾರ್ಯನಿರ್ವಹಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಡಿಡಿಪಿಐ ಕೆಡಿ ಬಡಿಗೇರ್, ಚಂದ್ರಶೇಖರ್ ಭಂಡಾರಿ ಉಪನಿರ್ದೇಶಕರು, ಡಯಟ್ ಯರ್ಮರಸ್, ಚಂದ್ರಶೇಖರ್ ದೊಡ್ಡಮನಿ ಬಿಇಒ ಮಾನ್ವಿ, ಜೀವನ್ ಸಾಬ್ ಮಾನ್ವಿ ನೋಡಲ್ ಅಧಿಕಾರಿಗಳು ಹಾಗೂ ಹಿರಿಯ ಉಪನ್ಯಾಸಕರು ಡಯಟ್, ಕುಬೇರಪ್ಪ ಸಮನ್ವಯ ಅಧಿಕಾರಿಗಳು ಮಾನ್ವಿ, ರಾಜಮ್ಮ ಇಸಿಒ ಮಾನ್ವಿ, ಸಿದ್ದಲಿಂಗಪ್ಪ ಬಿಆರ್ಪಿ ಮಾನ್ವಿ, ಮಹೇಶ್ ಸೇರಿದಂತೆ ಇನ್ನಿತರರು ಇದ್ದರು.